ಹಿಮವಾಹಿನಿ. ನಾಗಮಂಗಲ ತಾಲೂಕಿನ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 2 ಸ್ಥಾನವನ್ನು ಕಾಂಗ್ರೆಸ್ ಪಡೆದು 10 ಸ್ಥಾನಗಳನ್ನು ಜೆಡಿಎಸ್ ಪಕ್ಷದ ಸುರೇಶ್ ಗೌಡ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಜಯಭೇರಿ ಬಾರಿಸುವ ಮೂಲಕ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಜೆಡಿಎಸ್ ಪಕ್ಷ ತನ್ನ ತೆಕ್ಕೆಗೆ ಪಡೆದುಕೊಂಡಿದೆ. ಸೊಸೈಟಿ ಆವರಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ ಪಕ್ಷಕ್ಕೆ ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹೊಣಕೆರೆ ಸೊಸೈಟಿಗೆ ನೂತನ 10 ನಿರ್ದೇಶಕರುಗಳಾದ ಸಾಮಕಹಳ್ಳಿ ಅಶೋಕ್, ಕೃಷ್ಣೇಗೌಡ, ಚಿಕ್ಕತಾಯಮ್ಮ, ಚಂದ್ರಶೇಖರ್, ಜಯೇಂದ್ರ, ಜವರಯ್ಯ, ನರಸಿಂಹೇಗೌಡ, ರಮ್ಯಾ, ಲೋಕೇಶ್, ಶಿವಲಿಂಗಯ್ಯ ಸೇರಿದಂತೆ 10 ಜನ ನಿರ್ದೇಶಕರುಗಳಿಗೆ ಮಾಜಿ ಶಾಸಕ ಸುರೇಶ್ ಗೌಡರವರು ಸನ್ಮಾನಿಸಿ ಒಗ್ಗಟ್ಟಿನಿಂದ ಸಂಘವನ್ನು ಮುನ್ನಡೆಸಿ ಗ್ರಾಮೀಣ ಪ್ರದೇಶದ ಜನತೆಗೆ ಒಳಿತು ಮಾಡಿ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಗೆದ್ದ ನೂತನ ನಿರ್ದೇಶಕರು ಮಾತನಾಡಿ 24 ಹಳ್ಳಿಗಳಿಗೆ ಸೇರುವ ಈ ಸೊಸೈಟಿಯು ಹಲವು ವರ್ಷಗಳಿಂದ ಕಾಂಗ್ರೆಸ್ ತೆಕ್ಕೆಯಲ್ಲಿ ಇತ್ತು. ನಮ್ಮ ಪಕ್ಷದ ಮುಖಂಡರು ಹಾಗೂ ಸಂಘದ ಷೇರುದಾರರ ಒಗ್ಗಟ್ಟಿನ ಬಲದಿಂದ ಈ ದಿನ 10 ಜನ ನಿರ್ದೇಶಕರು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದೇವೆ. ಮುಂದಿನ ದಿನದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯುಕ್ತವಾದ ಕೆಲಸಗಳನ್ನು ಮಾಡುತ್ತೇವೆ. ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನವಾಗಿ ನಡೆದಂಥ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತ ಒಟ್ಟು 10 ಅಭ್ಯರ್ಥಿಗಳನ್ನು ಮಾನ್ಯ ಸದಸ್ಯರುಗಳು ಆಯ್ಕೆ ಮಾಡಿದ್ದಾರೆ. ಮಾನ್ಯ ಸಹಕಾರಿ ಸದಸ್ಯರುಗಳು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ನಮ್ಮ ಹೃತ್ಪೂರ್ವಕವಾದ ಧನ್ಯವಾದ ಶ್ರಮ ವಹಿಸಿದ್ದಾರೆ. ಅವ್ರಿಗೆ ಮತ್ತು ಮತದಾರರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ 10 ಜನ ಗೆಲ್ಲಲಿಕ್ಕೆ ಕುಮಾರಸ್ವಾಮಿ ಅವರು ಒಂದು 2-3 ಟೈಮು ಸಾಲ ಮನ್ನಾ ಮಾಡಿದರು. ಸಾಲ ಮನ್ನಾ ಮಾಡಿದ್ದು ಜನಕ್ಕೆ ವೋಟರ್ಸ್ಗೆ ಸಾಲಗಾರರಾಗಿರೋರಿಗೆ ಮತ ಹಾಕಬೇಕು ಅಂತ ಇದ್ರೂ ಸಹಿತ ಕಳೆದ ಸಾರಿನೂ ಸಹಿತ ನಾವು ಹೋರಾಟ ಮಾಡಿದ್ದು ನಮ್ಮ ಕ್ಯಾಂಡಿಡೇಟ್ಗಳು ಅಷ್ಟು ಇದಾಗಿರಲಿಲ್ಲ. ಈ ಸರಿ ನಮ್ಮ ಕಾರ್ಯಕರ್ತರು ಒಟ್ಟಾಗಿ ನಾವು ಗೆಲ್ಲಿಸಲೇಬೇಕಾ, 10 ಕತ್ತು ಗೆಲ್ಲಿಸ್ಬೇಕು ಅಂತಾನೆ ನಾವೊಂದು 2-3 ಮೀಟಿಂಗ್ ಮಾಡಿಕೊಂಡು ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಸಹಿತ ನಾವು ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ದೀವಿ. ಪ್ರಾಮಾಣಿಕವಾಗಿ ಎಲ್ಲರೂ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಒಂದು ಚೂರು ಭಿನ್ನಾಭಿಪ್ರಾಯ ಇಲ್ದೇ ಕೆಲಸ ಮಾಡಿ 10 ಕತ್ತು ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ಶುಭ ಕೋರ್ತೀನಿ. ಜೊತೆಗೆ ಇವರು ಹಿಂದೆ ಯಾವುದೇ ತಪ್ಪು ಇದ್ರೂ ಅದನ್ನು ತಪ್ಪು ಮಾಡಿದ್ರು. ನಮ್ಮ ಈ ಗೆಲುವಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಸಾಲ ಮನ್ನಾ ಮಾಡಿದ್ದು ಪ್ರಮುಖ ಪಾತ್ರವನ್ನು ವಹಿಸಿದೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಜೆಡಿಎಸ್ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು. ನಿನ್ನೆ ಭಾನುವಾರ ನಡೆದಂಥ ಹೊಣಕೆರೆ ಪ್ರಾಥಮಿಕ ಸಹಕಾರ ಸಂಘ ಚುನಾವಣೆಯಲ್ಲಿ 10ಕ್ಕೆ 10 ನಮ್ಮ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಇದೊಂದು ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ದಿಕ್ಸೂಚಿಯಾಗಿದೆ. ಯಾಕೆ ಅಂದರೆ ಒಂದು ದಬ್ಬಾಳಿಕೆ ಧೋರಣೆ ಆಗ್ಬಿಟ್ಟಿತ್ತು ಇವ್ರದ್ದು. ನಮ್ಮ ಯಾರ್ದೋ ಚಲುವರಾಯಸ್ವಾಮಿ ಫಾಲೋವರ್ಸ್ತು ದಬ್ಬಾಳಿಕೆ ಧೋರಣೆ, ಜನಗಳನ್ನ ಹೀಯಾಳ್ಸೋದು, ಕೀಳು ರೀತಿಯಲ್ಲಿ ನೋಡೋದು. ತಾಲೂಕಿನಾದ್ಯಂತ ಇದೇ ನಡೀತಾ ಇದೆ. ಏನು ಮಾನ್ಯ ಚಲುವರಾಯಸ್ವಾಮಿ ಅವರು ಒಂದು 25,000-30,000 ಮತ್ತಿಂದ ಜಯಬೇರಿ ಗಳಿಸಿರೋದು 4,000 ಮತ. ಇನ್ನು 2,000 ಅಲ್ಪ ಮತ್ತಿಂದ ನಾವು ಸೋತ್ವಿ. ಅದನ್ನೇ ಇದನ್ನು ಮಾಡ್ಕೊಂಡು ಸೋತ್ರು ಅಂತ ನಮ್ಮನ್ನು ಹೀಯಾಳ್ಸ್ಕೊಂಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಗಂಗವಾಡಿ ಪುಟ್ಟಸ್ವಾಮಿ, ಹೊಣಕೆರೆ ರಮೇಶ್, ಮಂಜಣ್ಣ, ಇಂದ್ರೇಶ್, ಕೃಷ್ಣೇಗೌಡ, ದೇವರಾಜು, ನಿಂಗೇಗೌಡ, ಮೂರ್ತಿ, ವಿಜೇಂದ್ರ, ಕೆಂಪೇಗೌಡ, ಯೋಗೇಶ್, ಬಾಬು, ರಾಜು, ರವಿ, ಚಿಕ್ಕಂಕೇಗೌಡ, ನರಸಿಂಹ, ಪ್ರಕಾಶ್ ಸೇರಿದಂತೆ 100 ಜನ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.